ನೀವೆಷ್ಟೇ ಹೇಳಿದ್ರು ಕೆಲವರು ನಿಮ್ಮ ಮಾತೇ ಕೇಳ್ತಿರಲ್ಲ, ರೈಟ್? ಸೊ ಅವಾಗ ಹೆಂಗೆ ನಡ್ಕೊಳ್ಬೇಕು ನಾವು, ನಮಗ್ ನಾವು ಅವಾಗ ಹ್ಯಾಂಡಲ್ ಮಾಡ್ಕೊಳ್ಳೋದಾಗ್ಲಿ, ನಮಗ್ ನಾವು ಸುಧಾರಣೆ ಮಾಡ್ಕೊಳ್ಳೋದು. ಈಗ ಅವ್ರು ಬದಲಾಗ್ತಿರಲ್ಲ ಅನ್ಕೊಳ್ಳೋಣ, ಅವ್ರ ನೇಚರ್ ಅದು, ಅವ್ರು ಇರೋದೇ ಹಂಗೆ. ಬಟ್ ನಾವ್ ಹೆಂಗೆ ನಮ್ಮನ್ನ ನಾವು ಸರಿಪಡಿಸ್ಕೋಬೇಕು? ನಮ್ಮ ಕೋಪ, ನಮ್ಮ ಕಣ್ಣೀರು, ನಮ್ಮ ಒಂಟಿತನ, ಇದನ್ನ ಸರಿಪಡಿಸ್ಕೊಂಡು ಹೆಂಗ್ ಮೂವ್ ಆನ್ ಆಗ್ಬೇಕು, ಇದು ಎಷ್ಟೋ ಜನಗಳ ಒಂದು ಕನ್ಫ್ಯೂಷನ್ಸ್ ಇರುತ್ತೆ. ಇದಕ್ಕೆ ಕೆಲವೊಂದಿಷ್ಟು ಟಿಪ್ಸ್ ತರ ನಿಮ್ಗೆ ಕ್ಲಾರಿಟಿ ಕೊಡ್ತೀನಿ, ನಾನು ಅರ್ಥ ಮಾಡ್ಸೋಕೆ ಪ್ರಯತ್ನ ಪಡ್ತೀನಿ ವಿಡಿಯೋದಲ್ಲಿ. ಕೊನೆ ತನಕ ನೋಡಿ, ಒಂದು ಕ್ಲಾರಿಟಿ ಸಿಗುತ್ತೆ. ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ಹತ್ತತ್ರ ಇದೆ 40,000ಕ್ಕೆ. ಸೊ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಅಂಡ್ ಕೌನ್ಸಿಲಿಂಗ್ ಬೇಕಾ, ಸ್ಕ್ರೀನ್ ಮೇಲೆ ನಂಬರ್ ಹಾಕಿದ್ರೆ ಕಾಂಟ್ಯಾಕ್ಟ್ ಮಾಡಿ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಅವರನ್ನ ಅವ್ರ ಹಾಗೆ ಇರೋಕ್ ಬಿಟ್ಬಿಡಿ. ಇದು ಮೊದಲನೇ ಕೆಲಸ. ಯಾವಾಗ ನೀವು ಒಂದ್ಸಲ, 2 ಸಲ, 3 ಸಲ, 4 ಸಲ ಹಿಂಗೆ ಹೇಳಕ್ ಹೋಗ್ತೀರಿ, ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ, ಎಕ್ಸಾಂಪಲ್ ಹೇಳೋಣ. ಈಗ ನೀವು ತುಂಬಾ ಮನೆ ಒಳಗಡೆ, ನಾವೀಗ ಒಂದು ಟಾಯ್ಲೆಟ್ ಇದೆ, ಒಂದು ಬಾತ್ರೂಮ್ ಇದೆ ಅಂತ ಹೇಳಿದ್ರೆ, ಬಾತ್ರೂಮ್ ಅಲ್ಲಿ ಏನ್ ಮಾಡ್ಬೇಕು? ಸ್ನಾನ ಮಾಡ್ಬೇಕು. ಟಾಯ್ಲೆಟ್ ಏನ್ ಮಾಡ್ಬೇಕು? ಅದು ಮಾಡ್ಬೇಕು. ಅವ್ರಿಗೆ ಹೇಳ್ತೀರಿ, ಅವ್ರ ಅದನ್ನ ಉಲ್ಟಾ ಮಾಡ್ತಾರೆ ಅನ್ಕೊಳ್ಳೋಣ. ಹಿಂಗ್ ಮಾಡು ಅಂತ ನಾವ್ ಹೇಳ್ತೀವಿ, ಬದಲಾಗಿಲ್ಲ ಅಂತ ಹೇಳಿದ್ರೆ, ಅದು ಹೇಳೋದ್ರಿಂದ ಅವ್ರು ನಿಮ್ಮ ಮೇಲೆ ಜಗಳ ಮಾಡ್ತಾರೆ, ಕಿರಿಕಿರಿ ಮಾಡ್ತಾರೆ. ಅವ್ರನ್ನ ಅವ್ರ ಹಾಗೆ ಇರೋಕ್ ಬಿಟ್ಬಿಡ್ಬೇಕು ಅಷ್ಟೇ. ನಿಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾರೆ ಅಂದ್ರೆ, ಎಕ್ಸಾಂಪಲ್ ತಗೊಂಡಿದ್ದೆ ಅಷ್ಟೇ. ಅವ್ರು ಬದಲೇ ಆಗ್ತಿಲ್ಲ ಅಂದಾಗ, ಅವ್ರಿಗೆ ಡಿಸ್ಟರ್ಬ್ ಆಗತ್ತೆ ನಮ್ಮ ಮಾತುಗಳು ಅಂದಾಗ, ಅದನ್ನ ಕೇಳಿ ಅಥವಾ ಅದನ್ನ ಹೇಳಿ ಮತ್ತೆ ಜಗಳಗಳು ಮಾಡ್ಕೊಂಡು ನಮ್ಮ ಮನಸ್ಥಿತಿ ಹಾಳಾಗತ್ತೆ ಅಂದಾಗ, ಅವ್ರನ್ನ ಅವ್ರ ಪಾಡಿಗಿರೋಕ್ ಬಿಟ್ಬಿಡಿ. ಸರ್ ಹೆಂಗ್ ಸರ್ ಬಿಡಕ್ಕಾಗತ್ತೆ? ಜೊತೆಗಿರೋ ಗಂಡ, ಜೊತೆಗಿರೋ ಹೆಂಡತಿ ಹೀಗಿದ್ದಾಗ ಹೆಂಗೆ ಬಿಟ್ಬಿಡಕ್ಕಾಗತ್ತೆ? ನಾನು ಅದೇ ಹೇಳ್ತಿರೋದು. ಎಲ್ಲದಕ್ಕೂ ಒಂದು ಆರಂಭ, ಅಂತ್ಯ ಅನ್ನೋದಿರತ್ತೆ. ಈಗ ವಯಸ್ಸಲ್ಲಿದ್ದಾಗ ಮೆರಿತಾರೆ, ಹೇಳಕ್ ಹೋದ್ರೆ ಹೊಡಿತಾರೆ, ಬಡಿತಾರೆ, ಅಥವಾ ಎಮೋಷನಲಿ ಬ್ಲಾಕ್ ಮೇಲ್ ಮಾಡ್ತಾರೆ ಅಂತ ಬಂದಾಗ, ನೀವು ಅದೆಲ್ಲ ಅನುಭವಿಸೋಕ್ಕಿಂತ ತಡ್ಕೊಳ್ಳಿ ಕೆಲವೊಂದಿಷ್ಟನ. ಅದಕ್ಕೂ ಒಂದು ಎಂಡ್ ಅನ್ನೋದಿರತ್ತೆ. ಅಲ್ಲಿ ತನಕ ಕಾಯಿರಿ. ಅವ್ರಾಗೆ ಅವರು ಬದಲಾಗ್ಬೇಕು. ಆಗದೆ ಇದ್ದವ್ರಿಗೆ ಏನು ಮಾಡೋಕ್ಕಾಗಲ್ಲ ಕೊನೆ ತನಕ. ನೀವು ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ನಾನು ಹೇಳ್ತೀನಿ, ಅಡ್ಜಸ್ಟ್ಮೆಂಟ್ ಅಂದ್ರೆ ಹೆಂಗೆ, ಯಾವ ತರ ಮಾಡ್ಕೊಂಡು ಹೋಗ್ಬೇಕಂತ ಹೇಳ್ತೀನಿ. ಫಸ್ಟ್ ಅವ್ರನ್ನ ಅವರ ಹಾಗೆ ಬಿಟ್ಬಿಡಿ. ನೆಕ್ಸ್ಟ್ ಬಂದು ನಿಮ್ಮ ಬದಲಾವಣೆ ತುಂಬಾ ಮುಖ್ಯ. ನಾನು ಹೇಳೋದೇನಂತ ಹೇಳಿದ್ರೆ, ಫೋರ್ಸ್ಫುಲಿ ಅವ್ರಿಗೆ ಬದಲಾಗು, ನೀನು ಹಂಗ್ ಮಾಡು, ಹಿಂಗ್ ಮಾಡು ಅನ್ನೋದಕ್ಕಿಂತ, ಈಗ ನೀವು ಹಂಗ್ ಮಾಡು ಅವ್ರು ಬದಲಾಗ್ಲಿ ಅಂತ ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮಾತಾಡಿದಾಗ, ಅವ್ರು ಬದಲಾಗದಿದ್ದಾಗ ನೋವು ಯಾರಿಗಾಗೋದು? ನಿಮ್ಗೆ ತಾನೇ ಆಗೋದು. ನೀವ್ಯಾಕೆ ಅವರ ನೇಚರ್ನ, ಅವ್ರ ಸ್ವಭಾವನ ಅರ್ಥ ಮಾಡ್ಕೊಂಡ ಮೇಲೂ ಕೂಡ ಬದಲಾಗ್ಲಿ ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ? ಕರೆಕ್ಟ್. ನಾಯಿ ಬಾಲ್ ಯಾವತ್ತು ಡೊಂಕೆ ಇರೋದು. ನೀವೆಷ್ಟೇ ಅದಕ್ಕೆ ಏನೋ ಪೈಪ್ ಹಾಕ್ಬಿಟ್ಟು ಸರಿ ಮಾಡಕ್ ಟ್ರೈ ಮಾಡಿ, ಮತ್ತು ಅದು ಹಂಗೆ ಆಗತ್ತಂದ್ರೆ, ಅದನ್ನ ಪ್ರಯತ್ನ ಮಾಡ್ತಾ ನಿಮ್ ಸಮಯ ವೇಸ್ಟ್ ಆಗ್ತಾ ಇದೆ, ನಿಮ್ಮ ಎಮೋಷನ್ಸ್ಗಳು ಹಾಳಾಗ್ತಾ ಇದೆ. ಕರೆಕ್ಟ್. ನಿಮ್ಮಲ್ಲಿರ್ತಕ್ಕಂಥ ಮೆಂಟಲಿ ವೀಕ್ನೆಸ್ ತುಂಬಾ ಆಗ್ತಿದೆ. ಇದೆಲ್ಲ ಆಗ್ತಿರ್ಬೇಕಾದ್ರೆ ಮತ್ತು ಅದೇ ಕೆಲಸ ಮಾಡ್ತೀರಿ, ಮತ್ತು ಅದೇ ಪ್ರಯತ್ನ ಪಡ್ತೀರಿ. ಇಲ್ಲಿ ಏನಾಗ್ತಿದೆ ಇಲ್ಲಿ? ಇದ್ರ ಮೇಲೆ ತುಂಬಾ ಫೋಕಸ್ಡ್ ಆಗಿ ನೀವು. ಏನಕ್ಕೆ ಅಂತ ಹೇಳಿದ್ರೆ, ಬದಲಾಗದೆ ಇರೋರನ್ನ ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡಕ್ ಹೋಗ್ಬೇಡಿ. ನಿಮ್ಮಲ್ಲಿ ಬದಲಾವಣೆ ಆಗ್ಬೇಕು. ಓಕೆ ಫೈನ್, ನಾನು ಹೇಳಕ್ ಹೋಗ್ಬಾರ್ದು. ನೀವು ನಿಮ್ ಬಗ್ಗೆ ಯೋಚನೆ ಮಾಡಿ. ಮಕ್ಕಳಿದಾರ, ಮಕ್ಕಳ ಬಗ್ಗೆ ಯೋಚನೆ ಮಾಡಿ. ನೆಕ್ಸ್ಟ್ ಫ್ಯೂಚರ್ ಏನ್ ಮಾಡ್ಬೇಕು ಅದನ್ನ ಫೋಕಸ್ ಆಗ್ಬೇಕು. ಆಗದೆ ಇರೋದ್ರಿಂದ ನಿಮಗೆ ರಿಸಲ್ಟ್ ಕಣ್ಮುಂದೆ ಗೊತ್ತಿದ್ದಾಗ, ಇದು ಆಗದೇ ಇಲ್ಲ ಅಂತಂದಾಗ, ನೀವು ಆಗೋದ್ರ ಕಡೆ ಮೂವ್ ಆನ್ ಆಗಿ. ನೆಕ್ಸ್ಟ್ ಅವ್ರ ಟಾಪಿಕ್ ಬಿಟ್ಬಿಡಿ. ಇರ್ಬೇಕಷ್ಟೇ. ನೀವು ನಿಮ್ ಪಾಡಿಗೆ ಖುಷಿಯಾಗಿರೋ ಟ್ರೈ ಮಾಡಿ. ಅಲ್ಲೇ ನಾನು ಹಂಗಂತೇಳಿ ಏನೋ ಕೆಟ್ಟ ಕೆಲಸ ಮಾಡ್ಬೇಕು ಮತ್ತೊಂದು ಇಲ್ಲ. ನಾನು ಹೇಳ್ತಿರೋದೆ, ಬದಲಾಗದಿದ್ದಾಗ ಹಿಂಗಿರೋದು ಒಳ್ಳೇದು. ಅದು ಸುಮ್ಮನೆ ಮಾತಾಡ್ಬಿಟ್ಟು ಜಗಳ ಮಾಡ್ಕೊಳ್ಳೋದಕ್ಕಿಂತ ಹಿಂಗಿರ್ಬೇಕು. ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ, ನಿಮ್ಮ ಸಮಯ ಎಲ್ಲಿ ಖರ್ಚಾಗ್ತಾ ಇದೆ ಈ ನಡುವೆ? ಏನ್ ಮಾಡ್ತಾ ಇದ್ದೀರಿ? ಇರೋ 24 ಗಂಟೆ ಒಳಗಡೆ ನಿಮ್ಮ ದುಡಿಮೆ ಏನು, ನಿಮ್ಮ ಆರೋಗ್ಯ ಏನು, ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಏನು, ನಿಮ್ಮ ಗ್ರೋತ್ ಏನಾಗ್ತಿದೆ, ಹೇಗ್ ನಡ್ಕೋಬೇಕಾಗತ್ತೆ? ಸಮಯ ಅವ್ರಿಗೋಸ್ಕರನೇ ಕೊಟ್ಟು ನಿಮ್ಮ ಆರೋಗ್ಯ ಅಥವಾ ನಿಮ್ಮ ವಯಸ್ಸು, ನಿಮ್ಮ ಎನರ್ಜಿ ಹಾಳಾಗ್ತಿದ್ಯಾ? ಎಷ್ಟು ಸಂಪಾದನೆ ಮಾಡ್ತಿದೀವಿ ನಾವು? ಯಾವ ಕಡೆ ಸಾಗ್ಬೇಕು? ಕೇಳದೇ ಇರೋರಿಗೆ, ಪ್ರೀತಿ ಮಾಡದೇ ಇರೋರ ಬಗ್ಗೆ, ಅವ್ರ ಬಗ್ಗೆ ನಮ್ ಸಮಯ ಕೊಟ್ಕೊಂಡು ನಮ್ ಸಮಯ ಹಾಳು ಮಾಡ್ಕೊಳ್ಳೋದ್ಕಿಂತ, ನಮಗ್ ನಾವು ಪ್ರೀತಿ ಮಾಡ್ಕೊಳ್ಳೋಣ, ನಮ್ ಕೆಲಸ ನಾವು ಮಾಡ್ಕೊಂಡು ಹೋಗೋಣ. ಇದು ಬೆಸ್ಟ್ ಅಲ್ವಾ? ಇದಕ್ಕಿಂತ ಬೆಸ್ಟ್ ಮೆಡಿಸಿನ್ ಬೇರೆ ಏನಿಲ್ಲ ಆಕ್ಚುಲಿ ನನ್ನ ಪ್ರಕಾರ. ಇದು ಬದಲಾಗ್ತಿರೋ ಅವ್ರ ಥಾಟ್ ಪ್ರೊಸೆಸ್ ನಾವು ಹೇಳ್ಬೋದಷ್ಟೇ, ಚೇಂಜ್ ಮಾಡ್ಕೊಳಕ್ ಅವರಿಗೆ ಅದು ಬಿಟ್ಟಿದ್ದು. ಆದ್ರೆ ನಮ್ ಕೈಯಿಂದ ಸಾಧ್ಯ ಇಲ್ಲ. ಅಂದಮೇಲೆ ಅರ್ಥ ಮಾಡ್ಕೊಂಡು ನಾವು ನಡೆಯೋದನ್ನ ಕಲಿಬೇಕು. ನಮ್ಮ ಸಮಯ ನಾವು ಬಳಸ್ಕೊಳ್ಳೋದನ್ನ ಕಲಿಬೇಕು. ಇದಿಷ್ಟು ನಾನು ಹೇಳಕ್ ಸಾಧ್ಯ. ಸ್ನೇಹಿತರೆ, ವಿಡಿಯೋ ನೋಡಿದ್ರಿ, ನಿಮ್ಮ ಅನಿಸಿಕೆ ತುಂಬಾ ಮುಖ್ಯ ಆಗಿದೆ. ಕಮೆಂಟ್ ಸೆಕ್ಷನ್ ಹೋಗ್ಬಿಟ್ಟು ಕಮೆಂಟ್ ಮಾಡಿ. ಅಂಡ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಪರ್ಫಾರ್ಮೆನ್ಸ್ ಚೆನ್ನಾಗತ್ತೆ ವಿಡಿಯೋದು. ಅಂಡ್ ಹೈ ಪಾಯಿಂಟ್ ಕೊಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಕೌನ್ಸಿಲಿಂಗ್ ಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಮತ್ತೊಂದು ಟಾಪಿಕ್ ಸಿಗೋಣ. ನಮಸ್ತೆ.